ವಿಜೇಂದ್ರ ಅವರೇ, ಈಗ ಆರ್ ಎಸ್ ಎಸ್ ಆಯಿತು, ಸಂಘಟನೆ ಆಗಿದ್ದಾಯಿತು, 100 ವರ್ಷ ತುಂಬ ಹೋಗಿದೆ ಆ ಸಂಘಟನೆಗೆ. ಅದರ ತತ್ವಗಳನ್ನು ಆದರ್ಶಗಳನ್ನು ಮನಸ್ಸಲ್ಲಿಟ್ಕೊಳ್ಳಿ ನೀವು. ಇವತ್ತಿಗೂ ಅದರ ಶೀಲ್ಡಲ್ಲಿ ಬಿ ಜೆ ಪಿ ಬದುಕೋದು ಯಾಕೆ, ಅಥವಾ ಅದರ ಮಾರ್ಗದರ್ಶನದಲ್ಲಿರೋದು ಯಾಕೆ ಬಿ ಜೆ ಪಿ? ಅದರ ಅವಶ್ಯಕತೆ ಈಗ ಸುಮಾರು ನರೇಂದ್ರ ಮೋದಿ ಅವರು 11ನೇ ವರ್ಷ ಆಳ್ವಿಕೆ ಮಾಡ್ತಾ ಇದ್ದಾರೆ, ವಾಜಪೇಯಿ ಅವರು ಆಳ್ವಿಕೆ ಮಾಡಿದರು. ಇಷ್ಟಾದರ ಮೇಲೂ ಇವತ್ತಿನ ಕಾಲಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿಗಳಾಗ್ತಿರ್ಬೇಕಾದ್ರೆ ಇವತ್ತಿನ ಕಾಲಕ್ಕೂ ಆರ್ ಎಸ್ ಎಸ್ ನಿಮಗೆ ಶೀಲ್ಡ್ ಆಗಿರಬೇಕಾ? ಇದೇ ಕಾರಣಕ್ಕೆ ನೀವು ಕಾಂಗ್ರೆಸ್ ಅವರಿಂದ ಪದೇ 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 ಮೊದಲಿಕೆಯನ್ನು ಅನುಭವಿಸ್ಬೇಕಾ ನೀವು? ಸರ್, ಒಂದು ಸ್ಪಷ್ಟತೆ ಸಿರಲಿ ಸರ್. ಮನುಸ್ಮೃತಿ, ಜಾತಿವಾದ, ಆರ್ ಎಸ್ ಎಸ್ ಮುಖಂಡರಿಗಾಗಲೇ ತಮಗೆ ಸ್ಪಷ್ಟಪಡಿಸಿದ್ರು ಮನುಸ್ಮೃತಿ ವಿಚಾರವಾಗಿ. ನೋಡಿ ಸರ್, ಒಂದು ದೇಶಭಕ್ತ ಸಂಘಟನೆ ಒಂದು ಸಲಹೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ಒಂದು ಪಕ್ಷವಾಗಿ ನಾವು ಸ್ವೀಕಾರ ಮಾಡಿ ನಮ್ಗೆ ನಾವು ಅವ್ರು ಹೇಳಿದ ತಕ್ಷಣ ಮಾಡ್ತೀವಿ ಅಂತಲ್ಲ, ಅವ್ರು ಹೇಳಿ ಸಲಹೆ ಕೊಡು, ಅವ್ರು ಹೇಳಿ ಸಲಹೆ ಮಾಡಲೇಬೇಕು ಅಂತ ಆರೋಪ ಮಾಡೋದೇನು ಗೊತ್ತಾ ವಿಜೇಂದ್ರ ಅವರೇ? ನೀವೇ ಆರ್ ಎಸ್ ಎಸ್ ನೀವು, ಬಿಜೆಪಿನೇ ಆರ್ ಎಸ್ ಎಸ್ ನೀವು ಅಂತ. ಇದು ಅದು ತಪ್ಪದು. ಅದು ಏನು ಅಂದ್ರೆ ಈ ಕಾಂಗ್ರೆಸ್ ಅವರ ಒಂದು ಮೈಂಡ್ ಸೆಟ್ ಹಂಗಿದೆ. ನಾನು ಈಗಾಗಲೇ ತಮ್ಗೆ ಅವಾಗಲೇ ಸ್ಪಷ್ಟಪಡಿಸಿದೆ, ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಜೆಡಿಎಸ್ ಅಲ್ಲೂ ಇದ್ದಾರೆ ಸ್ವಯಂ ಸೇವಕರು. ಆದ್ರೆ ಹೇಳಕ್ ಆಗೋದಿಲ್ಲ ಅಷ್ಟೇ ಅವ್ರಿಗೆ. ಕಾಂಗ್ರೆಸ್ ಅವ್ರಿಗೆ ಏನಂದ್ರೆ ಅವ್ರಿಗೆ ವೋಟ್ ಬ್ಯಾಂಕ್ ರಾಜಕಾರಣ, ಹಾಗಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಇದೇ ಖರ್ಗೆ ಅವ್ರ ತಂದೆಯವರು ಗೃಹ ಮಂತ್ರಿಗಳಾದಾಗ ಇಲ್ಲೇ ಒಂದು ಆರ್ ಎಸ್ ಎಸ್ ಕಾರ್ಯಕ್ರಮದ ಒಂದು ಸ್ಥಳಕ್ಕೆ ಹೋಗಿ ಅವರು ಎಲ್ಲ ಭದ್ರತೆ ಕೊಟ್ಟಿರ್ಲಿಲ್ವ ಅವತ್ತು? ಅವ್ರಿಗೆ ಗೊತ್ತಾಯಿರ್ಲಿಲ್ವಾ ಹಂಗಂದ್ರೆ ಆರ್ ಎಸ್ ಎಸ್ ಏನು ಕೆಲಸ ಮಾಡೋದಿಲ್ವಾ ಹಾಗೆ ಹೇಗೆ ಅಂತೇಳಿ? ಇವತ್ತು ಮಾತಾಡೋರು ಮರಿ ಖರ್ಗೆ ಅವ್ರಿಗೆ ಅದಕ್ಕೆ ಕೇಳ್ತೀನಿ, ಇಷ್ಟಪಡ್ತೀನಿ ನಾನು. ಸರ್, ಇನ್ನೊಂದು ನೋಡಿ, ಕಲಬುರ್ಗಿ ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳು ಸರ್, ಮೈಸೂರಲ್ಲಿ ಅತ್ಯಾಚಾರ ಮತ್ತೆ ಹತ್ಯೆ ಮಾಡಿದ್ದಾರೆ. ಒಬ್ಬ ಅಕ್ಕಿ ಪಿಕ್ಕಿ ಸಮಾಜ, ಚಿಕ್ಕ ಸಮಾಜ, ತಮಗೂ ಗೊತ್ತಿದೆ, ಮೈನೋಟು, ತುಂಬ ಸಣ್ಣ ಸಮಾಜ. ಆ ಒಂದು ಅಪ್ರಾಪ್ತ ಕುಟುಂಬ ಹೆಣ್ಮಗಳಿದ್ದಾಳೆ, ಅವ್ರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳೋ ಕೆಲಸ ಮಾಡಲಿಲ್ಲ ಸರ್ ಖರ್ಗೆಯವರು. ಅವ್ರದೇ ಕಲಬುರಗಿ ಜಿಲ್ಲೆಯವರು. ಇದುವರೆಗೂ ಅವ್ರದ್ದು ಆಧಾರ್ ಕಾರ್ಡ್ ಇಲ್ಲಂತೆ, ಏನು ಇಲ್ಲಂತೆ, ಇವ್ರು ಅದು ಮಾಡಿಸ್ಕೊಡೋ ಪ್ರಯತ್ನ ಮಾಡಲಿಲ್ಲ ಸರ್. ಸರ್, ಇಷ್ಟು 2 ವರ್ಷ ಆಯಿತು, 2.5 ವರ್ಷ ಆಯಿತು ಸರ್. ಪಾಪ ಅಲ್ಲಿ ಮಕ್ಕಳುಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಕಲಬುರಗಿಲಿ ಅಂದರೆ, ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡೋಕ್ಕಾಗ್ತಾ ಇಲ್ಲ. 40-45 ವರ್ಷ ಇವ್ರ ತಂದೆಯವರೇ ಆಡಳಿತ ನಡೆಸ್ತಾ ಇದ್ದಾರೆ. ದಲಿತರ ಹೆಸರಲ್ಲಿ ಇವ್ರು ಆಡಳಿತ ನಡೆಸ್ತಾ ಇದ್ದಾರೆ, ದಲಿತರಿಗೂ ಕೂಡ ಮೋಸ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಸಾಕೆ ಸರ್. ನಾನು ಕೊನೆಗೆ ಒಂದು ಕೇಳ್ತೀನಿ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲೆಕ್ಷನ್ ಸೋತಾಗ ನಿಮ್ಮ ಪಾರ್ಟಿನ ಒಬ್ರು MP ಆಗಿದ್ರಲ್ಲ, ಯಾಕೆ ಆಧಾರ್ ಕಾರ್ಡ್ ಮಾಡಿಸ್ಕೊಡ್ಲಿಲ್ಲ ಸರ್? ಈಗ ಅವರು ಒಂದು ನೋಡಿ ಸರ್, ಮಾಡಿಸ್ಕೊಡ್ಲಿಲ್ಲ, ಒಂದು ನಿಮಿಷ, MP ಆಗಿದ್ರಲ್ಲ. ಈಗ ನೋಡಿ ಸರ್, ಇವ್ರದಾದ್ರೆ ಆಧಾರ್ ಕಾರ್ಡ್ ಬಂದ್ಬಿಡುತ್ತೆ ನಿಮಗೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ಸ್ಬಿಟ್ಟು ನಿಮ್ಮ ಪಾರ್ಟಿನ MP ಆಗಿದ್ರಲ್ರಿ ಡಾಕ್ಟ್ರು, ಖಂಡಿತ ಡಾಕ್ಟರ್ ಯಾಕೆ ಮಾಡಲಿಲ್ಲ? ಅವ್ರಿಗೆ ಅವತ್ತು ಅಕ್ಕಿ ಪಿಕ್ಕಿ ಸಮುದಾಯ, ಮೈನ್ಯೂಟು, ಬಹಳ ಹಿಂದುಳಿದವರು, ನಾವು ಸಿದ್ದಿ ಸಮಾಜದವ್ರು MLC ಮಾಡಿದೀವಿ. ತಮ್ಗೆ ಗೊತ್ತಿರ್ಲಿ, ತಮ್ಮ ಗಮನದಲ್ಲಿ ಆಧಾರ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ನಾನು ಹೇಳಿದ್ದು ಒಂದು ಮೂಲ ಸೌಕರ್ಯ ಸರ್. ಅವ್ರಿಗೆ ಪದ್ಮಭೂಷಣ ಕೊಟ್ಟುಬಿಟ್ಟೆ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ಪದ್ಮಭೂಷಣ ಕೊಟ್ಟುಬಿಟ್ಟೆ. ಅವರು ಯಾವ ಒಂದು ಪಂಚೆ ಉಟ್ಕೊಂಡು ಅವ್ರು ಬಂದಿದ್ರು, ಯಾವ ಹಳೆ ಸ್ಯಾರಿಲಿ ಇದ್ರು, ಚಪ್ಪಲಿ ಇದ್ಕೊಂಡು ಯಾರು ಬಂದಿದ್ರೋ, ಇಲ್ಲದೆ ಯಾರು ಬಂದಿದ್ರೋ, ಅವ್ರಿಗೆ ಅವಾರ್ಡ್ ಕೊಡುವ ಮೂಲಕವಾಗಿ ನಾನು ಆ ಇಡೀ ಸಮುದಾಯವನ್ನು ಗಮನಿಸಿಕೊಂಡು ಆ ಇಡೀ ಸಮುದಾಯ ಉದ್ಧಾರ ಮಾಡಿಬಿಟ್ಟೆ ಅಂತ ಬಿಲ್ಡಪ್ ತಗೋತಾ ಇರೋದು ನೀವು. ಬಿಲ್ಡಪ್ ಅಲ್ಲ ಸರ್, ಅದು ಇನ್ನೇನದು ಕೊನೆ ಕಟ್ಟ ಕಡೆಯ ಏನು ಈ ಸಮಾಜ ಗುರುಸ್ತಾ ಇದೀವಿ. ಸರಿ ಇದೆ, ಆ ಸಮಾಜ ಅದನ್ನ ಉದ್ಧಾರ ಆಗ್ಬಿಡ್ತು, ಒಂದು ಅವಾರ್ಡ್ ಇಂದ ಇಡೀ ಸಮಾಜ ಉದ್ಧಾರ ಆಗ್ಬಿಡ್ತು ಸರ್. ನೋಡಿ, ನಾನು ನಿಮ್ಗೆ ಕಟ್ಟು ಸಮಾಜದಿಂದ ರಾಷ್ಟ್ರಪತಿಗಳು ಮಾಡಿದೀವಿ ಸರ್, ತಮಗೂ ಗೊತ್ತಿದೆ. ಹೌದು, ಅದೇ ರಾಷ್ಟ್ರಪತಿ ಒಳಗಡೆ ಬಿಟ್ಕೊಳ್ಳಿಲ್ವಲ್ಲ, ಅದೇ ರಾಷ್ಟ್ರಪತಿ. ರಾಮ ಮಂದಿರ ನೋಡಿ ಸರ್, ರಾಮ ಮಂದಿರ ಉದ್ಘಾಟನೆಗೂ ಅದಕ್ಕೆ ಬಿಜೆಪಿಗೆ ಯಾಕೆ ಕೇಳ್ತೀರಾ ನೀವು? ಅದು ಅದರದೇ ಆದ ಸಂಘಟನೆ, ಅದು ಕೆಲಸ ಅಲ್ಲ ಸರ್. ಉದ್ಘಾಟನೆಗೆ ಅವ್ರು ಹೋಗಿರ್ಲಿಕ್ಕಿಲ್ಲ ಅಂದ್ರು, ಆ ನಂತರ ಹೋಗಿ ಅವರೇ ಪೂಜೆ ಮಾಡಿದ್ದಾರೆ. ಮಾಧ್ಯಮಗಳಲ್ಲಿ ತೋರಿಸಿದೀರಾ? ಮಾತಾಡ್ತೀನಿ ರೀ. ನೋಡ್ರಿ, ಅವತ್ತಿಗೆ ಆ ಪೂಜಾ ಕೈಂಕರ್ಯದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಏನಂತ ಕೂರಿಸಿದ್ರು ಗೊತ್ತೇನ್ರಿ? ಮನೆ ಮಾಲೀಕ, ದೇಶದ ಮಾಲೀಕ ಅಂತ ಕೂರಿಸಿದ್ರು. ದೇಶದ ಮೊದಲನೇ ವ್ಯಕ್ತಿ, ಇದಕ್ಕೆ ಕರ್ತೃ ಅಂತ ಕೂರಿಸಿದ್ರು. ಸಂವಿಧಾನದ ಪ್ರಕಾರ ಬೇಕಾದ್ರೆ ಓದ್ಕೊಂಡು ಬನ್ನಿ ನೀವು. ಈ ದೇಶದಲ್ಲಿ ನಾವು ಹೈಯೆಸ್ಟ್ ಪೋಸ್ಟ್ ಅಂತ ಇರೋದು ಯಾವ್ದು ಗೊತ್ತೇನ್ರಿ? ರಾಷ್ಟ್ರಪತಿಗಳು. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಇವರೆಲ್ಲ ಮೇಲ್ಮನೆ ಕೆಳಮನೆ ಎಲ್ಲ ಫೈಲ್ಗಳು ಸೈನ್ ಮಾಡಿ, ಎಲ್ಲ ಮಸೂದೆಗಳಿಗೂ ಸೈನ್ ಮಾಡಿ ರಾಷ್ಟ್ರಪತಿ ಅಂಕಿತ ಬಿದ್ದಿಲ್ಲ ಅಂದರೆ ಅದು ಕಾನೂನೇ ಆಗಲ್ಲ ರೀ ದೇಶದಲ್ಲಿ. ನೀವು ಗೌರವ ಕೊಟ್ಬಿಟ್ರೆ ಅವ್ರಿಗೆ ನಾಮಕೆ ವಾಸ್ತೆ ಒಂದು ಪೊಸಿಷನ್ ಕೊಟ್ಬಿಟ್ಟು ಬಿಟ್ಬಿಟ್ರು ಅಂತ ಮಾತಾಡಿದ್ರೆ ಹೆಂಗಾಗ್ಬಿಟ್ಟೆ? ಬಿಡ್ಬೇಕಾಗಿತ್ತು ಹಂಗಾರೆ ರಾಮ ಮಂದಿರಕ್ಕೆ ಬಿಡ್ಬೇಕಾಗಿತ್ತು ಹಂಗಾದ್ರೆ ನೀವು. ಅವತ್ತಿನ ದಿನಕ್ಕೆ ಯಾರ್ಕೊಂಡ್ಬಿಟ್ರಿ? ಒಂದು ಆಧಾರ್ ಕಾರ್ಡ್ ಉತ್ತರ ಇಲ್ಲ ನಿಮ್ಮ ಹತ್ರ, ರಾಮ ಮಂದಿರಕ್ಕೆ ಉತ್ತರ ಇಲ್ಲ, ನೀವು ಮಾಡಿ ತೋರಿಸ್ಬೇಕಾಗಿತ್ತು. ದಯವಿಟ್ಟು ನಾನು ಕ್ಲಾರಿಟಿ ಕೊಡ್ತಾ ಇದೀನಿ. ನಾವು ಸಿದ್ದಿ ಸಮಾಜದವ್ರು MLC ಮಾಡಿದೀವಿ ಅಂತ ಹೇಳಿದೆ ಅಲ್ಲ, ಒಬ್ಬ ಬುಡಕಟ್ಟು ಸಮಾಜದವ್ರು ರಾಷ್ಟ್ರಪತಿ. ಆಧಾರ್ ಕಾರ್ಡ್ ಕೊಡಕ್ ಮರ್ತ್ಬಿಟ್ರಿ ನೀವು. ಕ್ವಶನ್ ಕೇಳಿದ್ಮೇಲೆ ನಾನು ಆನ್ಸರ್ ಮಾಡ್ಬೇಕಲ್ಲ ಸರ್. ಆಧಾರ್ ಕಾರ್ಡ್ ಮರ್ತ್ಬಿಟ್ರಿ. ನಾನು ಆಧಾರ್ ಕಾರ್ಡ್ ಮರ್ತಿಲ್ಲ, ನೀವ್ ಹೇಳಿದ್ದಲ್ವೇನ್ರಿ? ಅವರು ನೋಡಿ, ಅವರು ಏನು ಅಂದ್ರೆ ಈ ಒಂದು ಬಲೂನ್ ಮಾರುವಂತವ್ರು ಬೇರೆ ಬೇರೆ ಕಡೆ ಪ್ರವಾಸದಲ್ಲಿ ಇರ್ತಾರೆ. ಈಗ ನಾನು ಹೇಳ್ತಿರೋದೇನ್ ಗೊತ್ತಾ ಸರ್, ಅದಕ್ಕೆ ಆಧಾರ್ ಕಾರ್ಡ್ ಮಾಡಕ್ಕಾಗಿಲ್ಲ. ಮೂಲ ಸೌಕರ್ಯ ಬಗ್ಗೆ ಮಾತಾಡ್ತಾ ಜ್ಞಾನೇಶ್ ಕುಮಾರ್ ಮಾತಾಡ್ತಿರಲ್ರಿ, ಖರ್ಗೆ ಅವರಿಗೆ ಅದು ಕಾಣೋದಿಲ್ಲ. ಮಳೆ ಆಗ್ತಾ ಇದೆ ಸರ್, ಅಷ್ಟೊಂದು ಅನಾಹುತ ಆಗಿದೆ, ಅಲ್ಲಿ ಹೋಗಿ ಜನಗಳಿಗೆ ಸಾಂತ್ವನ ಹೇಳೋ ಕೆಲಸ ಖರ್ಗೆ ಅವ್ರು ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ವೇಣುಗೋಪಾಲ್ ಜಿ, ಏನಾಗ್ಬಿಡುತ್ತೆ ಗೊತ್ತಾ? ನಾವೀಗ ಈ ಯಾರೋ ಒಬ್ರು ಹೇಳಿದ ತಕ್ಷಣ ಅವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟಿರಲಿಲ್ಲ,
ಅವ್ರಿಗೊಂದು ಸಾಂತ್ವನ ಮೂಲ ಸೌಕರ್ಯ ಸರ್ ಅದು. ನೋಡಿ ವೇಣುಗೋಪಾಲ್, ನಾನು ಡಿಸ್ಟರ್ಬ್ ಮಾಡಿದ್ರೆ ನಾನು ನಿರಂತರ ಡಿಸ್ಟರ್ಬ್ ಮಾಡಕ್ಕೆ ಬಿಡ್ತೀನಿ ವೇಣುಗೋಪಾಲ್. ಕೇಳಿಸ್ಕೋಬೇಕಂದ್ರೆ ಇಲ್ಲಿ ವಿಜೇಂದ್ರ ಅವರೇ ಏನಾಗುತ್ತೆ, ಯಾವ ವಿಚಾರವನ್ನು ಯಾವತ್ತಿಗೆ ರೈಸ್ ಮಾಡಿ, ಒಂದು ಅತ್ಯಾಚಾರ ಆಗಿರುತ್ತೆ ರೀ, ಅಲ್ಲಿ ಧರ್ಮ ಹುಡ್ಕೋದು ನಾವು. ನನಗೇನಾನ ಗಿಟ್ಟುತ್ತಾ ಈ ಅತ್ಯಾಚಾರದಲ್ಲಿ? ಈ ಅತ್ಯಾಚಾರ ಮಾಡೋದವನು ಯಾವ ಜಾತಿಯವನು, ಯಾವ ಸಮುದಾಯದವನು ಮಾತಾಡೋದು ನಾವು. ಅಲ್ಲಿ ಧರ್ಮ ಇತ್ತಾ ಶುರು, ಒಂದು ಪ್ರೇಮ ಪ್ರಕರಣ, ಧರ್ಮ ಇತ್ತಾ, ಅಲ್ಲೊಂದು ನನಗೆ ಇಟ್ಟುತ್ತೆ ಇಲ್ಲಿ ವಿರೋಧ ಹೇಳಕ್ಕೆ ಅಂತ ಹೇಳಿ. ಈ ಮನಸ್ಥಿತಿಗಳೇ ಇವತ್ತು ಬಡ್ದಾಡ್ತಾ ಇರೋದು ವೇಣುಗೋಪಾಲ್ಜಿ. ಈ ಮನಸ್ಥಿತಿ ಇದೆಯಲ್ಲ, ಅತ್ಯಾಚಾರ ಅಷ್ಟೇ. ಹೌದು. ಆ ಮಹಿಳೆ ಪರ ಎಲ್ಲರೂ ನಿಂತ್ಕೊಳ್ಬೇಕು. ಹಿಂದೂ ಆದರೂ ಅದೇ ನಿಲುವು, ಮುಸ್ಲಿಂ ಆದರೂ ಅದೇ ನಿಲುವು. ಪಿಕ್ ಆ್ಯಂಡ್ ಚೂಸು. ಒಂದು ಮೇಯ್ನು ಎರಡು ಧರ್ಮಗಳ ನಡುವೆ ಒಂದೇನೋ ನಡೆದು ಒಂದು ಕೊಲೆನೋ ಒಂದು ಅತ್ಯಾಚಾರನೋ ಆಗಿರುತ್ತೆ, ಅದು ಸುದ್ದಿ. ಅದಕ್ಕೆ ನಾವು ಹೋರಾಟ ಮಾಡಬೇಕು. ಯಾವುದೇ ಜಾತಿಯವರು, ಒಂದೇ ಜಾತಿ ಒಂದೇ ಸಮುದಾಯದವರು ಅತ್ಯಾಚಾರ ಕೊಲೆ ಆಗಿರುತ್ತೆ, ಯಾರ್ದು ಬಾಯಿ ಬಿದ್ದೋಗಿರುತ್ತೆ ಅವತ್ತು, ನಾಲ್ಗೆ ಬಿದ್ದೋಗ್ಬಿಟ್ಟಿರುತ್ತೆ ಅವತ್ತು. ಈಗ ನಾವು ಟ್ರೀಟ್ ಮಾಡೋದು ವ್ಯವಸ್ಥೆಯನ್ನು. ಈ ಬಡಿದಾಟ ಎಲ್ಲಿವರೆಗೂ ಇರುತ್ತೋ, RSS ಕಂಡ್ರೆ ಕಾಂಗ್ರೆಸ್ ಅವರು ಬೈತಾರೆ, ಕಾಂಗ್ರೆಸ್ ಅವ್ರು RSS ಅವರು ಬೈತಾರೆ. ಏನಿದೆ ಇದರಲ್ಲಿ ವೇಣುಗೋಪಾಲ್ಜಿ? ಸ್ಪೆಷಲ್ ಏನಿದೆ ಇದರಲ್ಲಿ? ಅಲ್ಲ ಅದು ನೀವು ತಾವು ಹೇಳೋದು ಸರಿ ಇದೆ. ಯಾರೇ ಆಗಲಿ ಅತ್ಯಾಚಾರ ಅಥವಾ ಕೊಲೆ ಇಂಥ ಪ್ರಕರಣದಲ್ಲಿ ಯಾವುದೇ ಸಮಾಜ ಇದ್ದರೂ ಅದು ತಪ್ಪೇ, ಅದರಲ್ಲೇನು ಮಾತಿಲ್ಲ. ಆದರೆ ನಾವು ಹೇಳೋದು ಬಹಳ ಸಿಂಪಲ್ ಇದೆ ಸರ್. ಒಬ್ಬ ಮುಸಲ್ಮಾನ ಆಗಿರ್ಬೋದು, ಒಬ್ಬ ಕ್ರೈಸ್ತ, ಒಬ್ಬ ಹಿಂದೂ, ರಾಷ್ಟ್ರೀಯತೆ ದೇಶವನ್ನು ಒಟ್ಟಿಗೆ ಮಾಡಬೇಕು, ಎಲ್ಲರನ್ನೂ ಒಟ್ಟಾಗಿ ನೋಡಬೇಕು. ಇದು ಇದ್ದರೆ ರಾಷ್ಟ್ರೀಯತೆಯಿಂದ ಇದು ಸಾಕು. ಆದರೆ ಅದು ಯಾವುದು ಮತ ಆಗಲಿ ಅಥವಾ ಜಾತಿ ಕೇಳಲ್ಲ ಅಲ್ವಾ. ಇದೇ ಅದನ್ನ ಸರ್ ಸಂಘ ಯಾವಾಗಲೂ ಪ್ರತಿಪಾದನೆ ಮಾಡ್ತದೆ, ಎಲ್ಲರನ್ನೂ ಒಳಗೊಂಡಂತೆ ಮಾಡುತ್ತೆ. ನೀವು ಸಂಘದ ಒಳಗಡೆ ಶಾಖೆಗೆ ಬಂದರೆ ಅವನು ಯಾವ ಜಾತಿ ಯಾವ ಸಮುದಾಯ ಗೊತ್ತಿಲ್ಲ ಸರ್. ನೀವು ಬೇಕಾದ್ರೆ ಬಂದು ನೋಡಿ, ಯಾವ ಜಾತಿ ಯಾರೂ ಕೇಳಲ್ಲ ಸರ್. ಇಲ್ಲಿ ತನಕ ನಾನು ಸಂಘದ ನಿತ್ಯ ಸಾಂಘಿಕ ಹೋಗ್ತೀನೋ ಶಾಖೆಗೆ ಹೋಗ್ತೀನಿ, ಯಾರಿಗೂ ಗೊತ್ತಿಲ್ಲ ಸರ್. ಆದರೆ ರಾಜಕೀಯವಾಗಿ ಇದು ಅನೇಕರು ಇದು ಲಾಭ ಪಡಿಬೋದು. ಆದರೆ ಸಂಘದಲ್ಲಿ ಎಲ್ಲರನ್ನೂ ಅವನು ರಾಷ್ಟ್ರೀಯತೆ, ಅವನು ಭಾರತದ ಪರ ಇರ್ತಾನೆ, ಅದನ್ನ ಮಾತ್ರ ನೋಡೋಂಥದ್ದು ನಾವು ಸರ್. ಥ್ಯಾಂಕ್ ಯು ವೇಣುಗೋಪಾಲ್, ಥ್ಯಾಂಕ್ ಯು. 100 ವರ್ಷದಲ್ಲಿ ಇದನ್ನೇ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೀವಿ ಸರ್. ನಾನು ಒಂದೇ ಒಂದು ಸರ್, ಪ್ರಿಯಾಂಕಾ ಖರ್ಗೆ ಈಗ ನೆಹರು ಅವರು 1900 ನೆಹರು ಅವರು ರಿಪಬ್ಲಿಕ್ ಪರೇಡ್ ಬಿಟ್ಟರು ಸರ್. ಇಬ್ರಿಗೂ ಥ್ಯಾಂಕ್ ಯು. ಸೊ ಇಂಥ ವಿಚಾರಗಳಲ್ಲಿ ಏನಾಗುತ್ತೆ, ಶೀಲ್ಡ್ಗಳ ಹಿಂದೆ ಬದುಕ್ತಾ ಇದ್ದಾಗ ರಾಜಕೀಯವಾಗಿ ಸಮಸ್ಯೆಗಳು ಉದ್ಭವಿಸ್ತಾನೇ ಇರುತ್ತೆ. ಇದು ಅದಾಯಿತು, ಆ ಸಂಘ ಬಂದಿದ್ದಾಯಿತು, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾಯಿತು, ಸ್ವಾತಂತ್ರ್ಯ ಬಂದಿದ್ದಾಯಿತು. 75 ವರ್ಷಗಳಾದಮೇಲೆ, ಒಂದು ಸಂಘ ಆದ 100 ವರ್ಷಗಳಾದಮೇಲೂ ಅದೇ ನೆರಳಲ್ಲಿ ಅದೇ ಜಾಡಲ್ಲಿ ಇತಿಹಾಸದಲ್ಲೇ ಕೂತಿದ್ದೀವಿ. ಯಾರೋ 5G ಅಂತಾರೆ, ಯಾವುದೋ ಅಂತ ಇದ್ದಾರೆ, ನಾವೆಲ್ಲ ಎಲ್ಲಿ ಕೂತಿದ್ದೀವಿ ಹೇಳಿ? 100 ವರ್ಷದಿಂದ ಚರ್ಚೆ ಮಾಡ್ಕೊಂಡು ಕೂತಿದ್ದೀವಿ ನಾವು. ಯಾಕೆ? ರಾಜಕೀಯದಲ್ಲಿ ಅಂಥ ಒಂದು ಬೇರೂರು ಬಿಟ್ಟಿದೆ. ಇದನ್ನು ದೂರ ಇಡಬೇಕಿಂತ ಸಬ್ಜೆಕ್ಟ್ಗಳನ್ನು. ಆಗ ಮಾತ್ರ ನಾವು ಇನ್ನೆಲ್ಲೋ ಒಂದು ಒಳ್ಳೆಯ ದಿಕ್ಕಿಗೆ ಹೋಗಕ್ಕೆ ಸಾಧ್ಯ ಅಂತ